ಎಷ್ಟವಂತ ಊಟ ಮಾಡುವ ನಮ್ ಹೊಟ್ಟೆ ಕತೆ ಏನಾಯ್ತು ಅಂತ ಗೊತ್ತಾಯ್ತಾ? ಪೂರ್ತಿ ನೋಡಿ ನಿಮಗೆ ಗೊತ್ತಾಯ್ತದೆ. ಒಂತವ್ ನಾನ್ ವೆಜ್ ಒಂತವ್ ವೆಜ್ಜು. ನಾನಿ ಮರಿತಮ್ಮ ವೆಲ್ಕಮ್ ಬ್ಯಾಕ್ ಟು ಮೈ ಮಿಲಾಗ್. ನಾನು ಮತ್ತೆ ನಮ್ಮ ಹುಡುಗ ಎಲ್ಲ ಹೋಯ್ತಾ ಇದೀವಿ ಅಂತಾರೆ. ನಮ್ಮ ಹುಡುಗರು ಹಾಕೊಂತ ಎಂಗೇಜ್ಮೆಂಟ್ ಇತ್ತು ಅಂದ್ಬಿಟ್ಟು ನಾನು ಮತ್ತೆ ನಮ್ಮ ಹುಡುಗ ಪಂಕ ರೆಡಿಯಾಗಿ ಹೋಯ್ತಾ ಇದೀವಿ. ಅವಲೇ ಸುಮಾರು ಜನ ಹುಡುಗರು ಅವಲೇ ಹೊಂಟೋಗವ್ರೆ. ಭರತಂಕಲ್ ನಮ್ ಲಾಗ ಸಿಕ್ಕಿ ಎಷ್ಟು ದಿನ ಆಗಿತ್ತು ನೋಡ್ಕೊಳ್ಳಿ ಭರತಂಕಲ್ ಹೆಂಗವನೆ ಅಂತ. ನಾವೆಲ್ಲ ನಮ್ಮ ಹುಡುಗರೆಲ್ಲ ಅಂಕಲ್ ಅಂತಾನೆ ಕರೆಯೋದು ನಮ್ಮ ಭರತನ್ನ. ಮತ್ತೆ ನೀವು ಅಷ್ಟೇ ಕಮೆಂಟ್ ಅಲ್ಲಿ ಭರತಂಕಲ್ ಅಂತ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡ್ರಿ. ನೋಡಿ ಗೈಸ್, ನೋಡಿ ಗಾಯ್ಸ್, ನೋಡಿ ಗೈಸ್, ತಂಗಿ ಅಂಕಲ್ ಒತ್ತರಂಡೆ ನಾಯಕ ಬಂದ್ಬಿಡ್ತಾನೆ. ಏನ್ ಮಾಡೋಣ, ಹೆಣ್ಣೋರ್ ತಂಗಿ ಎಲ್ಲ ಹೆಣ್ಣೋರ್ ತಮ್ಮ ಇವನು. ನಮ್ಮ ಹುಡುಗನ ಹೆಸರು ಕೇಳಿದ್ರೆ ಎಲ್ಲ ಶಾಕ್ ಆಗೋಯ್ತಿರಿ. ಸ್ವಲ್ಪ ನಮ್ಮ ಹುಡುಗಂಗೆ ಸ್ವಲ್ಪ ನಾಚಿಕೆ, ಏನ್ ಮಾಡಕ್ಕಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಬಸ್ರಿ ನೋಡಿ ಗೈಸ್, ಬಸ್ರಿ ಹಂಗಂತ ಅಂದಿದಂಗೆ ಓಡೊಂಟೋದ. ಅಡ್ಡೆಸ್ರು ಯಾಕಪ್ಪ ಈ ತರ ಕಟ್ಟಿದೀವಿ ಅಂತ ಗೊತ್ತಾಗ್ಬೇಕಾದ್ರೆ ಮಿಸ್ ಮಾಡ್ದಂಗೆ ಕಮೆಂಟ್ ಮಾಡ್ರಿ. ಏನ್ಕೆ ಅಂದ್ರೆ ಹಿಂಗ ಅಡ್ಡೆಸ್ರು ಕಟ್ಟಿರೋದು ಅಂತ. ಲೈಟಾಗಿ ಇಲ್ಲೊಂದ್ ಸ್ವಲ್ಪ ಊಟ ಮಾಡ್ಕೊಂಡು ಇನ್ನೊಂತ ಫಂಕ್ಷನ್ಗೆ ಹೋಗ್ಬೇಕು. ಅಲ್ಲಿಂದ ಊಟ ಎಲ್ಲ ಆಯ್ತು, ಸ್ಟೇಜ್ ಹತ್ರ ಬಂದಿರೋ ಇದಕ್ಕೆ ಫೋಟೋ ತೆಗಿಸ್ಕೊಂಡು ಸಾಕ್ಷಿಗೋಸ್ಕರ. ಯಾಕಂದ್ರೆ ಮರ್ತ್ಕೊಬಿಟ್ರೆ ಅವರು ಅದಕ್ಕೋಸ್ಕರ. ಅದೇನೋ ಗೊತ್ತಿರೋದು ಏನ್ ಸ್ಪೆಷಲ್ ಡೇ ಅಂತ ಎಲ್ಲ ಇವತ್ತೇ ಮಾಡಿಕೊಟ್ಟೋ ಫಂಕ್ಷನ್ಗಳು ಅಂತ. ನಮ್ಗೆ ಗೊತ್ತಿರೋಂಗೆ ಗುರುಪ್ರವೇಶ, ನಾಮಕರಣ ಮತ್ತೆ ಎಂಗೇಜ್ಮೆಂಟ್, ನೆರವಿ ಎಲ್ಲ ಇವತ್ತೇ ಬಿದ್ದೈತೆ. ನಿಮ್ ಸೈಡ್ ಇದೇ ತರನ ಬಿದ್ರೆ ಎಲ್ಲ ಒಂದೇ ದಿನ ಬಿದ್ದೈತೆ ಫಂಕ್ಷನ್ಗಳು ಎಲ್ಲಾರ್ದುವೆ. ಈ ಫಂಕ್ಷನ್ಗೆ ಹೋಗೋಣ ಆ ಫಂಕ್ಷನ್ಗೆ ಅಂತ ಹೋಗೋಣ ಅಂತಾನೆ ಗೊತ್ತಾಗಲ್ತು. ನಾವು ಎಷ್ಟವಂತ ಊಟ ಮಾಡುವ, ಇನ್ನು ಊಟ ಮಾಡ್ದೇನೆ ಬಂದ್ರೆ ಬೇಜಾರು ಮಾಡ್ಕೋತಾರೆ. ಅಲ್ಲಿಂದ ನಮ್ಮ ಊರ ಹತ್ರ ಬಂದೆ, ನಮ್ಮ ಹುಡುಗರೆಲ್ಲ ತಕೊಂಡು ನೆರವಿ ಹತ್ರ ಹೋಯ್ತಾ ಇದೀವಿ. ಅಲ್ಲಿಂದ ನೆರವಿ ಹತ್ರ ಬಂದು ಹಿಡ್ಕಿ ನಮ್ಮ ಯೋಗಿ ಮದುವೆ ಗಂಟೆ ಎಷ್ಟು ದಿನ ಆಗಿತ್ತು ನಮ್ಮ ಲಾಗ್ ಸಿಕ್ಕಿ. ಎಷ್ಟೋ ದಿನ ಆಗಿತ್ತು ನಮ್ಮ ಲಾಗಲ್ಲಿ ಬಂದು. ಈಗ ಮದುವೆ ಆದಮೇಲೆ ಇಲ್ಲಿ ಒಡ್ಡಾಟ ಜಾಸ್ತಿ ಆಗಿದೆ. ನೆರವಿಲಿ, ನಮ್ಮೂರು ನೆರವಿಲಿ ಟ್ಯಾಕ್ಟ್ರು ಹೋಗಿ ಬುಕ್ ಮಾಡಿ ಬಂದಿದೆಯಲ್ಲ ಬಿಡ್ರಪ್ಪ, ಸಾವುಕಾರ ಬಂದಿದೆ. ಈಗ ಫ್ಯಾಮಿಲಿ ಮ್ಯಾನ್ ಆಗಿಬಿಟ್ಟಿದೆ ನಮ್ಮ ಯೋಗಿ. ಕೆಲಸ ಮಾಡಿರೋ ಗೈಸ್, ಬೆಳಗ್ಗೆ ಕೆಲಸ ಮಾಡಿ ನೋಡಿ, ಬೇವ್ರು ನೋಡಿ. ಇಲ್ಲಿ ನೋಡಿ ಗೈಸ್, ಮ್ಯಾನೇಜ್ಮೆಂಟ್ ದೀಕ್ಷಿತ್ ಅವರು. ನೋಡಿ ಪ್ರಜು, ಅಲ್ಲಿ ನೋಡಿ ಸಚ್ಚಿ ನೋಡಿ ಬಡಿಸ್ತವ್ರೆ. ನೋಡಿ ಗೈಸ್ ಬರ್ತ್ಡೇ ಬಾಯ್ ಎಲ್ಲ ವಿಶ್ ಮಾಡ್ಬಿಡಿ ಈ ವಿಡಿಯೋದಲ್ಲಿ ನಮ್ಮ ಯೋಗಿತ್ ಅವ್ರಿಗೆ. ಯೋಗಿತ್, ಎಲ್ಲರಿಗೂ ಇಲ್ಲಿಂದ ಥ್ಯಾಂಕ್ಸ್ ಹೇಳ್ಬಿಡಪ್ಪ. ಎಲ್ಲರಿಗೂ ನಮಗೆ ವಿಶ್ ಮಾಡೋದಕ್ಕೆ ಎಲ್ಲ ಥ್ಯಾಂಕ್ ಯು ಕಣಪ್ಪ. ಇಲ್ಲಿಂದಾನೆ ನಾನು ಮತ್ತೆ ನಮ್ಮ ಹುಡುಗರು ಸ್ವಲ್ಪ ಬಡಿಸ್ಬಿಟ್ಟು ಎಲ್ಲ ಊಟಕ್ಕೆ ಕೂತ್ಕೊಂಡಿದೀವಿ. ಈಗ ಒಂದು ಲೈನ್ ಪೂರ್ತಿ ನಾವೇ ಕೂತ್ಕೊಂಡಿದೀವಿ ಊಟಕ್ಕೆ. ಹುಡುಗರೆಲ್ಲ ಈ ಕಡೆ ಎಲ್ಲ ನಾವು ಊಟ ಮಾಡ್ತೇವೆ. ನಮ್ಮ ಹುಡುಗಂಗೆ ಹೆಂಗ್ ತಿನ್ಸ್ತಾವ ನೋಡಿ ಊಟನ. ನಮ್ಮ ಹುಡುಗರುಗಳು ಇದೇ ತರ ಖುಷಿಗಳು ಕಣ್ಣು ಸಾಲದು ನೋಡೋಕ್ಕೆ. ನಮ್ಮ ಯೋಗಿತ್ ಬರ್ತಡೇ ಐತೆ ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ಸೇರಿದ ಒಂತಕ್ಕೆ. ಸುಮಾರು ದಿನ ಆಗಿಬಿಟ್ಟಿತ್ತು, ಯಾರ್ದು ಬರ್ತಡೇ ಸಿಕ್ಕಿರಲಿಲ್ಲ, ಯಾರ್ದು ಬರ್ತಡೇನೂ ಮಾಡಿರಲಿಲ್ಲ ನಾವು. ಆ ಕ್ಯಾಂಡಲ್ ಹತ್ತುತ್ತಾನೆ ಇಲ್ಲ ಬಿಡ್ತಾನೆ ಇಲ್ಲ. ಇವರು ಏನಾರ ಮಾಡಿ ಹತ್ತಿಸ್ಲೇಬೇಕು ಅಂತ ಹತ್ತಿಸ್ತವ್ರೆ. ಹತ್ತಿಸೋಕೆ ಬರ್ತಡೇ ಬೈಕ್ ಈಗ ಕೊಡ್ತಾಯಿಲ್ಲ, ಇವರೇ ಹತ್ತಿಸ್ತಾ ಬಿದ್ದವ್ರೆ. ಕೊನೆಗೂ ಅಷ್ಟೇ ಹೋಯ್ತು, ಜುಗಾಡ್ ಮಾಡಿ ಬೆಂಕಿ ಬಣ್ಣನ ಗೀಸ್ಬಿಟ್ಟು ಉಫ್ ಅನ್ಸ್ತು ಕ್ಯಾಂಡಲ್ ತರ. ಬರ್ತಡೇ ಮಾಡಿರ್ಬೇಕು ಅಂತ ಫೀಲ್ ಆಗ್ಬೇಕು ಅಂದ್ರೆ ನಾವು ಈ ತರ ಮಾಡ್ಲೇಬೇಕು. ಮತ್ತೆ ಇವತ್ತಿನ ಲಾಗ್ ಇಷ್ಟ ಆಗೈತೆ ಅನ್ಕೊಂಡಿದ್ದೀನಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೇನೆ. ಲೈಕ್ ಮಾಡ್ಕೊ, ಶೇರ್ ಮಾಡ್ಕೊ, ಫಾಲೋ ಮಾಡ್ಕೊಂಡು ಮಾಡಿಕೊಂಡು ಅವಾಗ ಸಿಗ್ತೀನಿ. ಬಾಯ್.